ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ಹೋಟೆಲ್ ಸ್ಟೈಲ್ ಪಾಲಕ್ ಚಿಕನ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪೈಸಸ್ ಪಲಾವ್ ಎಲೆ 2, ಸೋಂಪು 1 ಟೀ ಸ್ಪೂನ್, ಚಕ್ಕೆ 1 ಇಂಚು, ಲವಂಗ 2, ಮೊರಟಿ ಮಗ್ಗು 1 ಹಾಕಿ 2 ಮಿನಿಟ್ಸ್ ಫ್ರೈ ಮಾಡಿ. ಕಟ್ ಮಾಡಿಟ್ಟಿರುವ 3 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕಿ 1 ಚಿಟಿಕೆ ಉಪ್ಪು ಹಾಕಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿ. ವಾಶ್ ಮಾಡಿಟ್ಟಿರುವ ಚಿಕನನ್ನು ಹಾಕಿ 1 ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 1/4 ಗಂಟೆ ಫ್ರೈ ಆಗಲಿ. ಅಷ್ಟರಲ್ಲಿ ಮಸಾಲೆ ರುಬ್ಕೊಬರೋಣ. ಒಂದು ಜಾರ್ಗೆ ಪಾಲಕ್, ಸಾಂಬಾರ್ ಸೊಪ್ಪು, ಪುದೀನ, ಬಿಡಿಸಿದ ಬೆಳ್ಳುಳ್ಳಿ 1, 2 ಇಂಚ್ ಶುಂಠಿ, 50 ಗ್ರಾಮ್ ಗೋಡಂಬಿ, 10 ಹಸಿರು ಮೆಣಸಿಕಾಯಿ, ಲವಂಗ 2, ಚಕ್ಕೆ 2 ಇಂಚ್, ಮೆಣಸು 15, 1 ಚಿಟಿಕೆ ಅರಿಶಿನ, ನೀರು ಹಾಕಿ ನುಣ್ಣಗೆ ರುಬ್ಬಿ. ರುಬ್ಬಿದ ನಂತರ 50% ಬೆಂದಿರುವ ಚಿಕನ್ಗೆ ರುಬ್ಬಿರುವ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಕುದಿ ಬರಲಿ. ರುಬ್ಬಿರುವ ಜಾರ್ಗೆ 1 ಲೋಟ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಒಂದು 5 ನಿಮಿಷ ಕುದಿಯಲು ಬಿಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತಿಕ್ನೆಸ್ಸಿಗೋಸ್ಕರ 1 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1 ನಿಂಬೆಹಣ್ಣಿನ ರಸವನ್ನು ಹಾಕಿ ಮೇಲೆ ಸಾಂಬಾರ್ ಸೊಪ್ಪನ್ನು ಹಾಕಿದರೆ ಹೋಟೆಲ್ ಸ್ಟೈಲ್ ಪಾಲಕ್ ಚಿಕನ್ ರೆಡಿ. ರೈಸ್, ಮುದ್ದೆ, ಚಪಾತಿ, ರೊಟ್ಟಿ, ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.